ನಮಸ್ತೆ ಕರ್ನಾಟಕ. ನೀವು ತಮ್ಮನೇ ಆಲ್ರೆಡಿ ನೋಡಿರ್ಬೋದು, ಸರ್ಪ್ರೈಸ್ ಅಂತ. ಆದರೆ ನಾವು ಇವತ್ತು ವಿಡಿಯೋದಲ್ಲಿ ಯಾರು ಸರ್ಪ್ರೈಸ್ ಕೊಡ್ತಾ ಇದ್ದೀವಿ ಅಂತ ನೋಡಿ ಕಂಟಿನ್ಯೂ ನೋಡಿ ಗೊತ್ತಾಗುತ್ತೆ ಯಾರಿಗೆ ಸರ್ಪ್ರೈಸ್ ಅಂತ. ಈ ವಿಡಿಯೋದಲ್ಲಿ ನಾವು ಯಾರಿಗೆ ಸರ್ಪ್ರೈಸ್ ಕೊಡ್ತಿದ್ದೀವಿ, ಯಾಕೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಕಂಟಿನ್ಯೂ ಆಗಿ ನೋಡಿ. ನಾವು ಈ ಸರ್ಪ್ರೈಸ್ಗೋಸ್ಕರ ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ, ಏನೆಲ್ಲ ಪ್ರಿಪ್ರೇಷನ್ ನಡೆಸಿದ್ದೀವಿ ಅಂತ ಈ ವಿಡಿಯೋದಲ್ಲಿ ಫುಲ್ ತೋರಿಸಿದ್ದೀವಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನಿಸುತ್ತೆ, ನೀವೇ ಎಂಜಾಯ್ ಮಾಡ್ತೀರಾ. ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ. ನಮಸ್ತೆ ಸ್ನೇಹಿತರೆ. ನೋಡಿ, ನಾನು ನನ್ನ ಸಮರ್ಥರಿಗೆ ಕರ್ಜಿಕಾಯಿ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ ನಾವು ಯಾಕೆ ಹೋಗ್ತಾ ಇದ್ದೀವಿ ಅಂತ ನೀವು ಹಿಂಗೆ ಕಂಟಿನ್ಯೂ ಮಾಡಿರಿ, ರಿವೀಲ್ ಮಾಡ್ತೀವಿ. ಓಕೆ, ಸಮರ್ಥರು ನೋಡೋಕ್ಕೋಸ್ಕರ ಹೋಗ್ತಿದ್ದೀವಿ ಅಂತ ಕರ್ಜಿಕಾಯಿ ಮಾಡ್ತಿದ್ದೀವಲ್ಲ. ಅಲ್ಲಿ ನೋಡಿ, ಕರ್ಜಿಕಾಯಿ ಮಾಡಲಿಕ್ಕೆ ಕಡಲೆ ಎಲ್ಲ ನೋಡ್ತಾ ಇದ್ದಾಳೆ ಅನ್ಸುತ್ತೆ, ಕ್ಲೀನ್ ಮಾಡ್ತೇನೆ. ನಾನು ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಲಿಕ್ಕೆ ಪಿಸ್ತಾ ಅದೆಲ್ಲ ಕಟ್ ಮಾಡ್ಕೊಡ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸಿಗೆ ಹಾಕಿ ಹಿಂಗೆ ಗಿರ್ರ ಅನಿಸ್ತೀನಿ, ದಪ್ಪ ಮಾಡಿ. ಮೀನಾ ಇವತ್ತು ಸಂಡೇ ಅಲ್ಲ, ಚಿಕನ್ಗೆಲ್ಲ ಮಸಾಲೆ ಎಲ್ಲ ರುಬ್ಬಿದ್ರು. ಈಗ ಚಿಕನ್ ವಾಶ್ ಮಾಡ್ತಾ ಇದ್ದಾರೆ, ಒಂದು ಕಡೆ ರೈಸ್ ಇಟ್ಟಿದ್ದಾರೆ. ಸರಿ, ನೆಕ್ಸ್ಟ್ ಹೋಗ್ತಾ ನಿಮಗೆ ತೋರಿಸ್ತೀನಿ ಹೆಂಗೆ ಮಾಡ್ತೀವಿ ಏನು ಅಂತ. ಹಾಯ್ ಎಲ್ರಿಗೂ ಗುಡ್ ನೈಟ್. ನಾಳೆ 11:30 ಆಯ್ತಲ್ಲ ಮೀನಾ? 12 ಗಂಟೆ ಆಯಿತು. ಕರ್ಜಿಕಾಯಿ ಮಾಡ್ತಾ ಇದ್ದೀನಿ ರೀ. ನಮ್ಮ ಸಮರ್ಥರಿಗೆ ತೊಗೊಂಡೋಗ್ಲಿಕ್ಕೆ ಸ್ವಲ್ಪ, ನಮಗೊಂದು ಸ್ವಲ್ಪ ತಿನ್ಲಿಕ್ಕೆ ಮನೇಲಿ ಅಂತಂದು ಕರ್ಜಿಕಾಯಿ ಮಾಡ್ತಾಯಿದ್ದೀವಿ. ನಮ್ಮ ಚಿಕ್ಕಮ್ಮನೂ ಬಂದಿತ್ತು, ನಮ್ಮ ಈಗ ನಾನು ಪೇಷಂಟ್ ನಮ್ಮೀನ ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ನಮ್ಮ ಸಮರ್ಥರಿಗೆ ಹೇಳಿಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ರದ್ದು ಸಂಜೆ ಟೀ ಕಾಫಿ ಆಯ್ತಾ? ನಮ್ದಿನ್ನೂ ಕುಶಾಂಕರ್ ಮಮ್ಮಿಗೆ ಟೀ ಮಾಡು ಅಂತ ಹೇಳಿದರೆ ಇನ್ನೂ ಮಾಡಿಲ್ಲ. ಕುಶಾಂಕನಿಗೆ ಓದ್ಕೊಡ್ತಾ ಇದ್ದಾರೆ ಅವ್ರ ಮಮ್ಮಿ. ಗುಡ್ ಬಾಯ್. ಕುಶಾಂಕು ABCD ಎಲ್ಲ ಬರಿತಾ ಇದ್ದಾನೆ, ಅವ್ರ ಮಮ್ಮಿ ಓದ್ಕೊಡ್ತಾ ಇದ್ದಾರೆ. ನಾನು ಈಗ ನಂದೊಂದು ಟಾಪ್ ಹೊಲಿಗೆ ಹಿಡ್ಕೊಳ್ಳೋದಿತ್ತು ಹೊಸದು, ಅದನ್ನು ಒಂದು ಹೊಲಿಗೆ ಹಿಡ್ಕೊಂಡೆ. ಈಗ ಮಧ್ಯಾಹ್ನ ಎಲ್ಲ ಬರೋ ಕೆಲಸನೇ ಆಯಿತು. ಬೆಳಿಗ್ಗೆ ಮಧ್ಯಾಹ್ನನೇ ಎಲ್ಲ ಹಾಗಲಕಾಯಿ ಎಲ್ಲ ಹೆಚ್ಚಿಟ್ಬಿಟ್ಟಿದ್ದೆ. ಈಗ ಈ ಹಾಗಲಕಾಯಿನೆಲ್ಲ ಈಗ ಸ್ವಲ್ಪ ಎಲ್ಲ ಹುರಿದ್ಬಿಟ್ಟು ಇದನ್ನು ಹಂಗೆ ಡ್ರೈ ಪಲ್ಯ ಮಾಡ್ತೀನಿ. ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ಹಾಗಲಕಾಯಿ ನಾಳಿಕೆಲ್ಲ ಹಣ್ಣತ್ತು ಬಿಡುತ್ತೆ, ಎಲ್ಲ ಕೆಂಪಗಾಗ್ಬಿಡುತ್ತೆ. ಅದಕ್ಕೆ ಈಗ ಹಾಗಲಕಾಯಿನ ಈಗ ಹುರಿಯೋದಕ್ಕೆ ಇಡ್ತೀನಿ ಸ್ಟವ್ ಮೇಲೆ. ಇದು ಮಾಡಿಬಿಟ್ಟು ಅನ್ನಕ್ಕೆ ಇಟ್ಟರೆ ಇನ್ನು ಕುಶಾಂಕರ್ ಡ್ಯಾಡಿ ಬಂದಿಲ್ಲ, ಅವ್ರ ಮಮ್ಮಿ ಅವನಿಗೆ ಓದ್ಕೊಡ್ತಾ ಇದ್ದಾರೆ, ಆಮೇಲೆ ಟೀ ಮಾಡಲಿ ಅಂತ ಸುಮ್ಮನೆ ಅದೇ. ಕುಶಾಂಕಾಲೆ ಹಾಲು ಬಿಸ್ಕೆಟ್ ತಿಂದು ಆಟ ಆಡಿ ಓದ್ಕೊತಾ ಇದ್ದಾನೆ. ಈಗ ಇದೆಲ್ಲ ಬಿಸಿ ಇಟ್ಟಿದ್ದೀನಿ ಹಾಗಲಕಾಯಿನ. ಎಲ್ಲ ಹುರಿದ್ಬಿಡ್ತೀನಿ, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗೆ. ಇದರಲ್ಲೇ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಇದು ಹುರಿತೀನಿ ನೀಟಾಗಿ. ಇದು ಸ್ವಲ್ಪ ಎಲ್ಲ ಇದಾದಮೇಲೆ ಫ್ರೈ ಆದಮೇಲೆ ಆಮೇಲೆ ಇದಕ್ಕೆ ಖಾರದ ಪುಡಿ ಉಪ್ಪು ಹಾಕ್ತೀನಿ. ಯಾಕಂದರೆ ಒಂದೇ ಥರ ಹಸಿ ಪಲ್ಯನೇ ಮಾಡಿದರೆ ತಿಂದು ಒಂಥರ ಬೇಜಾರು ಬರುತ್ತೆ. ಇದು ಒಂಥರ ಚಿಪ್ಸ್ ಟೈಪ್ ಮಾಡೋಣ ಅಂತ ಹಂಗೆ ಡ್ರೈ ಆಗಿ ಮಾಡ್ತೀನಿ. ಇದು ನೆಂಚ್ಕೊಳಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರೊಟ್ಟಿ, ಅನ್ನ, ಸಾಂಬಾರು, ಮುದ್ದೆಗೂ ಕೂಡ. ನಮ್ಮದು ಸಾಂಬಾರು ಬೆಳಿಗ್ಗೆ ಬೇಳೆ ಸೊಪ್ಪಿನ ಸಾರು ಮಾಡಿ ಇಟ್ಟಿದ್ದೆ. ಒಂದೆರಡು ನುಗ್ಗೆಕಾಯಿ ಇತ್ತು, ಹಾಕಿ ಸಾಂಬಾರು ಇದೆ. ಈಗ ಅನ್ನಕ್ಕಿಡಬೇಕು.
ಇವತ್ತು ಕುಶಾಂಕರ್ ಮಮ್ಮಿ ನಾನು ಇಬ್ಬರು ಕೂಡ ಇದ್ದರು, ಬರೀ ಕೆಲಸನೇ ಆಯಿತು. ನಾವು ಬೆಳಗ್ಗೆ ಬಂದ್ವಿ, 9:30 ಆಗುತ್ತೆ. ರಶ್ಮಿಯರ ಮನೆಯಿಂದ ನಾನು ಅವ್ರ ಮಮ್ಮಿ ಕುಶಾಂಕರ್ ಡ್ಯಾಡಿ ಬಿಟ್ಟು ಹೋದ್ರು ಡ್ಯೂಟಿಗೆ. ಬೆಳಗ್ಗೆ ಬಂದಾಗಲಿಂದ ಅದು ಇದು ಕೆಲಸ ಮಾಡ್ತಾನೇ ಇದ್ದೀವಿ ಇಬ್ಬರು ಸೇರಿ. ಸೇಮ್ ಅದೇ ಟೈಮೇ ಆಯಿತು. ಒಬ್ಬಳೇ ಇದ್ರೂ ಅಷ್ಟೇ ಆಯಿತು, ಇಬ್ಬರು ಸೇರಿ ಮಾಡಿದ್ರೂ ಹಂಗೆ ಆಯಿತು. ಅವ್ರ ಮಮ್ಮಿನೂ ಏನೇನೋ ಅವ್ರದ್ದೆಲ್ಲ ಕ್ಲೀನ್ ಮಾಡ್ಕೊಂಡ್ರು. ಅಲ್ಲಿ ಇಲ್ಲಿ ಇಟ್ಟಿದ್ದು ಬಟ್ಟೆ ಅದು ಇದು ಎಲ್ಲ ಬ್ಯಾಗು ಬುಕ್ಕು ಎಲ್ಲ ಕ್ಲೀನ್ ಮಾಡ್ಕೊಂಡ್ತು ಅವ್ರ ಮಮ್ಮಿ. ಆಫೀಸ್ ನಾವು ಇವು ಎಲ್ಲೆಲ್ಲ ಬಿಸಾಡ್ಬಿಟ್ಟಿರ್ತೀನಿ ಅಂತ, ಮನೆಗಿದ್ದೀನಿ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಡ್ರು. ಹಾಗಾಗಿ ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಮತ್ತು ಹಿಂಗೆ ಏನಾದರೂ ಕೆಲಸ ಇದ್ದೇ ಇರುತ್ತೆ, ಎಷ್ಟು ಬೇಗ ಮಾಡೋಣ ಅಂದರು. ಇವತ್ತು ಬರೀ ಕೆಲಸನೇ ಆಯಿತು ಫ್ರೆಂಡ್ಸ್. ಇದು ಸ್ವಲ್ಪ ಎಲ್ಲ ಹಸಿ ಇದು ನೀರಿಂದೆಲ್ಲ ಹೋಗಲಿ, ಆಮೇಲೆ ಇದಕ್ಕೆ ಎಣ್ಣೆ ಹಾಕ್ತೀನಿ. ಯಾಕಂದರೆ ಈಗಲೇ ಎಣ್ಣೆ ಹಾಕ್ಬಿಟ್ಟೆ ಅಂದರೆ ಅದು ಇದಾಗಲ್ಲ, ಚೆನ್ನಾಗಿ ಇದಾಗಲ್ಲ. ಹಸಿ ಎಣ್ಣೆ ಇದಾಗುತ್ತೆ. ಸ್ವಲ್ಪ ಇದು ಡ್ರೈ ಹಾಕಿ, ನೀರಿನ ಅಂಶ ಇಲ್ಲ, ಆಮೇಲೆ ಎಣ್ಣೆ ಹಾಕಿ ಬಿಸಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಕುಶಾಂಕ್ ಅವ್ರ ಮಮ್ಮಿ ಓದ್ಕೊತಾ ಇದ್ದಾನೆ. ಕುಶಾಂಕನಿಗೆ ಈಗ 15 ದಿನ ಆಯಿತು. ಶೀತ ಕಡಿಮೆ, ಈಗ 2 ದಿನದಿಂದ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ನಾವೇನೇ ಈ ವಾತಾವರಣ ಬೇರೆ ಭಾಳ ಮಂಜು ಮುಚ್ಕೊಂಡು ಬಿಸಿಲಿಲ್ಲ ಏನಿಲ್ಲ, ಅದಕ್ಕೆ ಅವನನ್ನು ಶಾಲೆಗೆ ಕಳಿಸ್ತಾ ಇಲ್ಲ. ಮತ್ತೆ ಸುಮ್ಮನೆ ಥಂಡಿಯಲ್ಲಿ ಕಳಿಸಿದರೆ ಮತ್ತೆ ಇದಾಗುತ್ತೆ ಅಂತ ನಾಳೆಯಿಂದ ಏನಾದರೂ ಬಿಸಿಲಿದ್ರೆ ಕುಶಾಂಕ್ ಶಾಲೆಗೆ ಹೋಗ್ತಾನೆ. ನೋಡಿ ಫ್ರೆಂಡ್ಸ್, ನಾನು ಹಾಗಲಕಾಯಿನೆಲ್ಲ ಹುರಿದು ಇಷ್ಟೆಲ್ಲ ಡ್ರೈ ಫ್ರೈ ಮಾಡಿ ಆಯಿತು. ಈ ಥರ ಮಾಡಿದ್ದೀನಿ, ಆಯಿತು. ಈಗ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮುದ್ದೆಗಿಟ್ಟರೆ ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದು ಮಲ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ನಮ್ಮದೆಲ್ಲ ಊಟ ಆಯಿತು. ಈಗ ಇನ್ನೇನು ಮಲ್ಕೋಬೇಕು. ಆದರೆ ಮೇಘ, ರಶ್ಮಿ, ನಾನು ನಾಳೆ ಎಲ್ಲ ಹೊರಟಿದ್ದೀವಿ. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನೀವು ತಿಳ್ಕೋಬೇಕು ಅಂದರೆ ನಮ್ಮ ವಿಡಿಯೋ ಫುಲ್ ನೋಡಿ, ಗೊತ್ತಾಗುತ್ತೆ ನಿಮಗೇನೆ. ಈಗ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು 3 ಜೊತೆ ಇಟ್ಕೊಂಡಿದ್ದೀನಿ, ಸಾಕು. ನಾನು ಅಲ್ಲ ಒಂದು ಏರ್ ಬ್ಯಾಗು ಮತ್ತು ಇದೊಂದು ಲೈಟಾಗಿ ಸಾಕು, ಸಿಂಪಲ್ಲಾಗಿ ಎಲ್ಲ ಬ್ಯಾಗಲ್ಲಿ ಎಲ್ಲ ಹಾಕ್ಕೊತೀನಿ ಬಟ್ಟೆ ಎಲ್ಲ. ಆಮೇಲೆ ಎಲ್ಲ ರೆಡಿಯಾಗಿದೆ. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಬೇಕು, ಅದಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದೀನಿ. ಎಲ್ಲ ಕೆಲಸ ಆಯಿತು. ಈಗ ಬಟ್ಟೆ ಒಂದು ಬ್ಯಾಗಲ್ಲಿ ಹಾಕ್ಕೊಂಡ್ರೆ ಮುಗೀತು. ನಾವು ಎಲ್ಲಿ ಹೋಗ್ತೀವಿ ಅನ್ನೋದು ನೀವು ನಮ್ಮ ವಿಡಿಯೋ ನೋಡಿ ತಿಳ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಅಲ್ಲ ಟೈಮು 10:50 ಆಯಿತು. ನಾನೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟೆ, ಎಲ್ಲ ಸಿಂಪಲ್ಲಾಗಿ ಎಲ್ಲ ರೆಡಿ ಮಾಡಿದ್ದೀನಿ. ಸಾಕು, 3 ದಿನಕ್ಕಾಗೋ ಅಷ್ಟೆಲ್ಲ. ಗುಡ್ ನೈಟ್ ಫ್ರೆಂಡ್ಸ್. ನಾಳೆ ನಾವೆಲ್ಲಿ ಹೋಗ್ತೀವಿ ಅನ್ನೋದನ್ನು ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳಿ. ಫುಲ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ನಾನು ರಶ್ಮಿ ಹೋಗ್ತಾಯಿದ್ವಿ ಬೇಗ, ನಾಳೆ ಬೆಳಗ್ಗೆ ಬೇಗ ಹೊರಡ್ತೀವಿ ಫ್ರೆಂಡ್ಸ್. ಎಲ್ಲ ರೆಡಿಯಾಗಿದ್ದೀವಿ. ನಮ್ಮ ವಿಡಿಯೋ ನೋಡಿರಿ, ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹೀಗೆ ನಮಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನಮಗೆ ಬೇಕು. ಹೌದು ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗುಡ್ ನೈಟ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಈಗ ನಾವು ನಾಳೆ ಒಂದು ಸರ್ಪ್ರೈಸ್ ಇದೆ. ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತಂದು ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಹೇಳ್ತೀನಿ. ಅದಕ್ಕೋಸ್ಕರ ನಾನು ಫಸ್ಟಿಲ್ಲಿ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಳ್ತಾಯಿದ್ದೀನಿ. ಏನೇನು ನಂದು ಮೇಗೊಂದು ಬಟ್ಟೆ ಮತ್ತು ಥಿಂಗ್ಸ್ ಏನೇನಿದಾವೆ ಅದೆಲ್ಲ ಪ್ಯಾಕ್ ಮಾಡ್ಕೊಳ್ತಾಯಿದ್ದೀನಿ. ಮೊದಲಿಗೆ ನೋಡ್ರಿ, ಇಲ್ಲಿ ನಂದು ಒಂದು ಸ್ಟಕ್ ತೊಗೊಂಡಿದ್ದೀನಿ. ತುಂಬ ಚಳಿ ಇದೆಯಲ್ಲ, ಬೆಳಿಗ್ಗಾದರೂ ಹಾಕೊಳಕ್ಕೆ ಬರುತ್ತೆ ಅಂತ ಬೆಳಿಗ್ಗೆ ಬೇಗ ಹೊರಡ್ತಾಯಿದ್ದೀನಿ. ಇಲ್ಲಿ ಡೈಲಿ ವೇರ್ಗೆ ಇದೊಂದು ಜೊತೆ ಪ್ಯಾಂಟು ಟಿ ಶರ್ಟು ಮತ್ತು ಇದೊಂದು ಕುರ್ತಾ ಪ್ಯಾಂಟು, ಮತ್ತು ಎಲ್ಲಾದರೂ ಹೊರಗಡೆ ಹೋದರೆ ಒಂದು ಇದು ಪ್ಲಾಜಾ ಪ್ಯಾಂಟು ಟಾಪ್ ಇಟ್ಕೊಂಡಿದ್ದೀನಿ. ಬೆಳಿಗ್ಗೆ ಹಾಕೊಳೋಕ್ಕೆ ಇದು ಲಾಂಗ್ ಟಾಪು ಮತ್ತು ಜೀನ್ಸ್ ಇಟ್ಕೊಂಡಿದ್ದೀನಿ. ಚಳಿಗೆ ಚೆನ್ನಾಗಿರುತ್ತೆ ಬೆಚ್ಚಗೆ ಅಂತ. ಅದ್ರ ಜೊತೆ ಇದು ಸ್ಟ್ರಗ್ಗು. ಮೇಗನ್ ಬೆಳಗ್ಗೆ ಔಟ್ಫಿಟ್ಟು ಇದು
ಮೇಗೊಂದು ಬೆಳಿಗ್ಗೆ ಔಟ್ಫಿಟ್ ಇದು ಜೀನ್ಸು ಮತ್ತು ಸ್ವೆಟ್ ಟಿ ಶರ್ಟು ಮತ್ತು ಇದೇ ಪ್ಯಾಂಟಿಗೆ ಇದೊಂದು ಟಾಪ್ ಇಟ್ಕೊಂಡಿದ್ದಾಳೆ ಮ್ಯಾಚ್ ಮಾಡಲಿಕ್ಕೆ. ಅಲ್ಲಿ ಡೈಲಿ ವೇರಿಗೆ ಇದೊಂದು ಜೊತೆ ಮತ್ತು ಇದೊಂದು ಸ್ವೆಟರು, ಒಂದು ಸ್ಟ್ರಗ್ಗು. ಮತ್ತು ಇದರಲ್ಲಿ ಈ ಕವರಲ್ಲಿ ನಂದು ಮೀನಂದು ಮೇಗೊಂದು ಆಧಾರ್ ಕಾರ್ಡ್ ಇದೆ. ಮೇನ್ ಅದೇ ಬೇಕಲ್ಲ. ನಂದು ಕೋಮ್ ತಗೊಂಡಿನಿ, ಐಟೆಕ್ಸು, ಇನ್ನೇಲರು, ನಂದೊಂದು ಫೇಸ್ ಕ್ರೀಮು ಇಟ್ಟಿದ್ದೀನಿ. ಈಗ ಈ ಬ್ಯಾಗಲ್ಲೆಲ್ಲ ಜೋಡಿಸ್ತೀನಿ. ಮೊದಲಿಗೆ ನನ್ನ ಇಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಇಟ್ಬಿಡ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ನಮ್ಮ ಇಂಟ್ರೋ ವೀಡಿಯೋದಲ್ಲಿ ಹಾಕಿದ್ದಾನೆ ಇದು. ನೆಕ್ಸ್ಟು ಮೇಗೊಂದು ಇಟ್ಬಿಡ್ತೀನಿ. ಸ್ಟ್ರಗ್ ಬೆಳಗ್ಗೆ ಬೇಕಾ ಮೇಗ ಸ್ಟ್ರಗ್ ಆಗಲಿ ಇದು ಎಲ್ಲ ಬ್ಯಾಗಲ್ಲಿ ಇಡೋದ. ಇದನ್ನು ಮೇಲೆ ಇಟ್ಟಿರ್ತೀನಿ. ಮತ್ತು ಚಳಿ ಬೆಳಗ್ಗೆ ಚಳಿ ಇರುತ್ತಲ್ಲ ಹಾಕ್ಕೊಳ್ಲಿಕ್ಕೆ ಬರುತ್ತೆ. ಇದೆಲ್ಲ ನಂದು ಸೈಡ್ ಬ್ಯಾಗಲ್ಲಿ ಹಾಕ್ಕೊಡ್ತೀನಿ. ಇದು ಒಂದು ಇಟ್ಕೊಂಡ್ಬಿಡ್ತೀನಿ ಪರ್ಸು. ಬಾತ್ ಥಿಂಗ್ಸ್ ಎಲ್ಲ ಅವನ್ನ ಬೆಳಿಗ್ಗೆ ಇಟ್ಕೊಳ್ತೀನಿ. ಈಗ ಇದಿಷ್ಟು ರೆಡಿ.